Do you know most students lose 10 or 15 marks only in grammar section? But today I will show you how to score full marks in grammar with simple rules and smart tricks. Okay students, ಫಸ್ಟ್ ಸೆಕ್ಷನ್ ನೋಡ್ರಿ ಟೆನ್ಸ್. ನಮಗೆ ಗ್ರಾಮರ್ ಗೊತ್ತಿರಬೇಕಾದ್ರೆ ಟೆನ್ಸ್ ಗೊತ್ತಿದ್ರೆ ಮಾತ್ರ ಈಸಿ ಆಗ್ತದೆ. ಅದಕ್ಕೆ ಟೆನ್ಸ್ ರೂಲ್ಸ್ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ರೂಲ್ಸ್ ನೋಡ್ಕೋರಿ ಫಸ್ಟ್. ಯಾವ ರೀತಿಯಾಗಿ ನಾವು ಟೆನ್ಸ್ ನಾವು ಈಸಿಯಾಗಿ ಮಾಡಬಹುದು ಅಂತಕ್ಕಂಥದ್ದು. ಹೌದಾ? ಸ್ಟ್ರಕ್ಚರದ ನೆನಪಿಡ್ಬೇಕಾದ್ರೆ ಏನು ಗೊತ್ತಿರಬೇಕು, ನಮ್ಗೆ ಫಸ್ಟ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಸಬ್ಜೆಕ್ಟ ಪ್ಲಸ್ ವರ್ಬ್. ಹೌದಾ? ಇಲ್ಲಿ ನೋಡ್ರಿ ಸಬ್ಜೆಕ್ಟ್, ಆಮೇಲೆ ಯಾವ, ಹ್ಯಾಸ್. ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ದಲ್ಲಿ ಬರ್ತಕ್ಕಂಥವು ನೋಡ್ರಿ ಎಲ್ಲ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಗೊತ್ತಿರ್ಬೇಕು ನಮಗೆ. ಯಾವ ಹೆಲ್ಪಿಂಗ್ ವರ್ಬ್ ಬರ್ತದೆ ಸಬ್ಜೆಕ್ಟ್ ಆಗನೇ ಯಾವ, ಹ್ಯಾಜ್ ಬರ್ತದೆ. ಹೌದಾ? ಹ್ಯಾವ್ ಹಚ್ಚಬೇಕು, ಹ್ಯಾಜ್ ಯಾವಾಗ ಹಚ್ಚಬೇಕು. ಹೌದಾ? ಸಿಂಗ್ಯುಲರ್ ಇದ್ದಾಗ ಏನಪ್ಪ ಅಂತಂದರೆ ಹ್ಯಾಜ್ ಯೂಸ್ ಮಾಡಿರಿ, ಪ್ಲೂರಲ್ ಇದ್ದಾಗ ಹ್ಯಾವ್ ಯೂಸ್ ಮಾಡಬೇಕು. ಲಾಸ್ಟಿಗೆ ಏನಪ್ಪ ಅಂದರೆ V3 ವರ್ಬ್ ಹಚ್ಚಬೇಕು. ಇಷ್ಟು ತಲೆಗಿದ್ದರೆ ನಮ್ಗೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಾವು ಪರ್ಫೆಕ್ಟಾಗಿ ಮಾಡಕ್ಕೆ ಬರ್ತದೆ. ಹೌದಾ? ಈಗೇನಪ್ಪ ಅಂದರೆ ಯೂಸ್ ಏನು ಮಾಡ್ಬೇಕಂದ್ರೆ ಕಂಪ್ಲೀಟೆಡ್ ಆ್ಯಕ್ಷನ್ ಇರಬೇಕು. ಆ್ಯಕ್ಷನ್ ವಿತ್ ಸಿನ್ಸ್ ಫಾರ್ ಎಲ್ಲಿ ಯೂಸ್ ಮಾಡಬೇಕು, ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ. ಕನ್ವರ್ಟ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು, ಕನ್ವರ್ಟ್ ಹೇಗೆ ಮಾಡ್ಬೇಕಂದ್ರೆ ಹೌ ಟು ಕನ್ವರ್ಟ್. ಫಸ್ಟ್ ನೋಡ್ರಿ, ಕನ್ವರ್ಟ್ ಅಂದರೆ ಏನಿಲ್ಲ, ಸಿಂಪಲಾಗಿ ನಾವು ಫಸ್ಟ್ ಫೈಂಡ್ ದ ಸಬ್ಜೆಕ್ಟ್. ಅದ್ರಾಗ ನಾವು ಕೊಟ್ಟಿದ ಇರ್ತಕ್ಕಂಥ ಏನು ಹುಡ್ಕ್ಯಾಡ್ಬೇಕಂದ್ರೆ ಅಲ್ಲಿ ಸಬ್ಜೆಕ್ಟ್ ಹುಡ್ಕ್ಯಾಡ ಫಸ್ಟ್. ಓಕೆನಾ? ಸೆಕೆಂಡ್ ಏನಪ್ಪ ಅಂದರೆ ಯೂಸ್ ಹ್ಯಾಸ್ ಸಿಂಗ್ಯುಲರ್. ಹೌದಾ? ಸಿಂಗ್ಯುಲರ್ ಯಾವಾಗ ಯೂಸ್ ಮಾಡ್ಕೋಬೇಕಂದ್ರೆ ಹ್ಯಾಸ್, ಪ್ಲೂರಲ್ಗೆ ಹ್ಯಾವ್ ಯೂಸ್ ಮಾಡಿ. ಹೌದಾ? ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ವರ್ಬ್ ಚೇಂಜ್ ಮಾಡಬೇಕು, V3. ಹೌದಾ? ಆ V3 ಫಾರ್ಮ್ನಾಗ ಅದೆಲ್ಲ ಚೆಕ್ ಮಾಡಬೇಕು. ವರ್ಬ್ V3ದಾಗೆ ಇಡಬೇಕು. ಹೌದಾ? ಈಗ ನೆಕ್ಸ್ಟ್ 5 ಎಕ್ಸಾಂಪಲ್ಸ್ ನೋಡ್ರಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ಯಾವ ರೀತಿಯಾಗಿ ನಾವು ಟೆನ್ಸ್ ಕನ್ವರ್ಟ್ ಮಾಡ್ಬೋದು ಅಂತಕ್ಕಂಥದ್ದು. ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಸಿ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಸಿ ಡ್ಯಾಶ್ ಫಿನಿಶ್ ವರ್ಕ್ ಅಂತ ಕೊಟ್ರು. ಇಲ್ಲಿ ಏನು ಬರ್ತದೆ ಅಂದರೆ ಫಿನಿಶ್. ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ನೋಡ್ರಿ. ಹೆಲ್ಪಿಂಗ್ ವರ್ಬ್ ಏನು ಬರ್ತದೆ, ಸಿ ಅಂತಕ್ಕಂಥದ್ದು ಏನದ ಅಂದರೆ ಸಿಂಗ್ಯುಲರ್ ಇದ್ದ ಸಲುವಾಗಿ ಅಲ್ಲಿ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ಹ್ಯಾಸ್. ಸಿ ಹ್ಯಾಸ್ ಫಿನಿಶ್ಡ್ ವರ್ಕ್. ಓಕೆ? ನೆಕ್ಸ್ಟ್ ಏನಪ್ಪ ಅಂದರೆ ದೇ ಅಂತಕ್ಕಂಥದ್ದು ಪ್ಲೂರಲ್ ಅದ, ಅದಕ್ಕಾಗಿ ಅಲ್ಲಿ ಏನು ಬರ್ತದೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬರ್ತದೆ. ದೇ ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವರ್ಕ್. ಇಲ್ಲಿ ನೋಡ್ರಿ ಕಂಪ್ಲೀಟ್ ಇದ್ದದ್ದು ವರ್ಬ್ V3 ಆಗ್ಬೇಕು, ಕಂಪ್ಲೀಟೆಡ್ ಆಗ್ಬೇಕಲ್ಲಿ. ನೆಕ್ಸ್ಟ್ ನೋಡ್ರಿ ಐ ಅಂತಕ್ಕಂಥದ್ದು ಸಿಂಗ್ಯುಲರ್, ಪ್ಲೂರಲ್ ಅದ, ಏನಾದರೂ ನೋಡ್ಬೇಕು ಐ ಹ್ಯಾವ್ ಅಂತಕ್ಕಂಥ. ನೋಡ್ರಿ ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2020. ಐ ಒಂದು ಸಿಂಗ್ಯುಲರ್ ಪ್ಲೂರಲ್ ಹೇಳ್ರಿ, ಏನದು ಕರೆಕ್ಟ್ ಅದ ಇದು. ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2020. ಇಲ್ಲೇನು ಹೇಳ್ಬೇಕು, ಐ ಹ್ಯಾಸ್. ಇಲ್ಲಿ ಸಿಂಗ್ಯುಲರ್ ಐ ಅಂತಕ್ಕಂಥದ್ದು ಸಿಂಗ್ಯುಲರ್ ಅದ, ಇಲ್ಲೇನು ಬರಬೇಕು ಕರೆಕ್ಟ್ ಅಂತಂತಂದರೆ ಹ್ಯಾಸ್ ಬರಬೇಕಲ್ಲಿ. ಓಕೆ? ನೆಕ್ಸ್ಟ್ ನೋಡ್ರಿ, ಹಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಅದ, ಹಿ ಹ್ಯಾಸ್ V3 ಇರಬೇಕು. ಹಿ ಹ್ಯಾಸ್ ರಿಟರ್ನ್ ದ ಲೆಟರ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಿ ಅಂತಕ್ಕಂಥದ್ದು ಪ್ಲೂರಲ್ ಅದ, ಅದಕ್ಕೆ ವಿ ಹ್ಯಾವ್ ಸೀನ್ ದ ಮೂವಿ. ಓಕೆ? ಇದು ಏನಪ್ಪ ಅಂದರೆ ಟೆನ್ಸ್. ಸಿಂಪಲ್ಲಾಗಿ ಟೆನ್ಸ್ ನೆನ್ಪಿಟ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ನೆನ್ಪಿಟ್ಕೋರಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ದಾಗಿದ್ದರೆ V3ದಾಗೆ ಇರಬೇಕು. ಓಕೆ? ಆಲ್ ಟೆನ್ಸಸ್ ನೋಡ್ಕೋರಿ, ನಿಮ್ಗೆ ಈಸಿಯಾಗಿರ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಎಕ್ಸಾಮ್ ಇರೋದ್ರಿಂದ ಫಾಸ್ಟಾಗಿ ರಿವಿಷನ್ ಮಾಡ್ಕೊಂಡು ತೊಗೊಮ್ಮೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಆರ್ಟಿಕಲ್ಸ್. ಹೌದಾ? ಆರ್ಟಿಕಲ್ಸ್ ಅಂತೂ ಫಿಕ್ಸ್ ಆಗಿದ್ದೇ ಇರ್ತದೆ. ಅದಕ್ಕೆ ಆರ್ಟಿಕಲ್ಸ್ ನೋಡ್ರಿ ಯಾವ ರೀತಿ ನಾವು ರೂಲ್ಸ್ ಹೆಂಗೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲೇನಿಲ್ಲ, ಸಿಂಪಲ್ಲಾಗಿರ್ತಕ್ಕಂಥದ್ದು ನೋಡ್ರಿ. ರೂಲ್ಸ್ ಏನಪ್ಪ ಅಂತಂದರೆ ಈಗ ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಕಾನ್ಸೋನೆಂಟ್ ಸೌಂಡ್ ಇದ್ದಾಗ, ಎಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಓವೆಲ್ ಸೌಂಡ್ ಇರಬೇಕು.
ಹೌದಾ. ಓವೆಲ್ ಸೌಂಡ್ ನಾಟ್ ಓವೆಲ್, ಬರೀ ಓವೆಲ್ ಇದ್ರಲ್ಲ, ಅದು ಸೌಂಡ್ ಹೆಂಗಿರಬೇಕು, ಓವೆಲ್ ಸೌಂಡ್ ಇರಬೇಕು. ದ ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ ಯೂನಿಕ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಮಾತ್ರ ನಾವು ದ ಯೂಸ್ ಮಾಡ್ತೀವಿ. ಒಟ್ಟ ಏನು ಚೇಂಜ್ ಆಗ್ಲಾರ್ದಂಥವು ಯೂನಿವರ್ಸಲ್ ಟ್ರೂತ್ ಇದ್ದರೆ ಅವಾಗ ಎಲ್ಲ ಏನು ಮಾಡ್ತೀವಿ ಅಂದ್ರೆ ದ ಯೂಸ್ ಮಾಡಬೇಕು. ಹೌದಾ. ಡೆಫಿನೆಟ್ ಅಂತ ಇತ್ತು ಅಂತಂದರೆ ಅದು ದ ಯೂಸ್ ಮಾಡ್ತೀವಿ. ಕಾನ್ಸೋನೆಂಟ್ ಸೌಂಡ್ ಇದ್ದರೆ ಎ ಯೂಸ್ ಮಾಡಿರಿ. ಓವೆಲ್ ಸೌಂಡ್ ಇತ್ತು ಅಂತಂದರೆ ಯಾನ್ ಯೂಸ್ ಮಾಡ್ಕೋಬೇಕು. ಓಕೆ, ನೋಡಿರಿ ಎಕ್ಸಾಂಪಲ್ ನೋಡ್ರಿ ಗೊತ್ತಾಗ್ತದೆ ಈಸಿಯಾಗಿ. ಈಗ ಹೌ ಟು ಕನ್ವರ್ಟ್ ಅಂತಂದರೆ ಚೆಕ್ ದ ಫಸ್ಟ್ ಏನು ಮಾಡಬೇಕಂದ್ರೆ ಸೌಂಡ್ ಚೆಕ್ ಮಾಡಬೇಕು. ಓವೆಲ್ ಕಾನ್ಸೋನೆಂಟ್ ಚೆಕ್ ಮಾಡಬೇಡ್ರಿ. ಫಸ್ಟ್ ಏನು ಚೆಕ್ ಮಾಡಬೇಕು, ಸೌಂಡ್ ಚೆಕ್ ಮಾಡ್ಬೇಕು ಫಸ್ಟ್. ಸೆಕೆಂಡ್ ಮಾಡಬೇಕು ಇಫ್ ಸ್ಪೆಸಿಫಿಕ್ ಅದ ಯೂನಿಕ್ ಅದ ನೋಡೋಕೆ ಹೋಗ್ಬೇಕು. ಹೌದಾ. ಅವಾಗ ಏನು ಯೂಸ್ ಕರೆಕ್ಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಇವು ಮೂರು. ಹೌದಾ. ಈ ಮೂರು ರೂಲ್ಸ್ಗಳು ನೆನ್ಪಿಟ್ಕೋ ಫಸ್ಟ್. ಎಕ್ಸಾಂಪಲ್ ನೋಡ್ರಿ ಆರಾಮಾಗಿ ಗೊತ್ತಾಗ್ತದೆ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಹಿ ಈಸ್ ಏನದ ಹೇಳ್ರಿ, HONEST. ಇಲ್ಲಿ ಫಸ್ಟಿಗೆ ಎಚ್ ಅದ. ಹೌದಾ. ಎಚ್ ಎಂಬುದು ಓವೆಲ್ ಅದ, ಕಾನ್ಸೋನೆಂಟ್ ಅದ ನೋಡಕ್ಕೆ ಹೋಗ್ಬೇಡ್ರಿ. ಸೌಂಡ್ ಏನು ಉಂಟದ ಹೇಳ್ರಿ, ಸೌಂಡ್ ಏನದ ಹೇಳ್ರಿ ಅಲ್ಲಿ, ಆನೆಸ್ಟ್ ಆ ಅಂತೀನು, ಆನೆಸ್ಟ್. ಹಾಲ್ ಆನೆಸ್ಟ್. ಅದಕ್ಕಿಲ್ಲಿ ಓವೆಲ್ ಸೌಂಡ್ ಇದ್ದಕ್ಕಾಗಿ ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಈಗ ನೆನ್ಪಿಟ್ರಿ. ಕನ್ನಡ ಸ್ವಲ್ಪ ಏನು ಮಾಡಿರಿ, ಕನ್ನಡ ಸ್ವರಗಳು ನಿಮ್ಗೆ ಸೌಂಡ್ ಬಂದ್ರೆ ಸಾಕು. ಅದೊಂದು ಕನ್ನಡದಾಗ ನೆನಪಿದ್ರೂ ಕೂಡ ಈಸಿಯಾಗಿ ನಮಗೆ ಬರ್ತದೆ. ಕನ್ನಡ ನೋಡಿ ಚೆಕ್ ಮಾಡ್ಕೊಡ್ರಿ ಯಾವ ಸೌಂಡ್ ಹೊಂಟದ, ಓವೆಲ್ ಸೌಂಡ್. ಓಕೆ, ಸ್ವರಗಳು ಯಾವ ಬರ್ತಿರ್ತಾವಲ್ಲ ಕನ್ನಡದಾಗ, ಆ ಥರ ನೆನ್ಪಿಟ್ರೆ ಈಸಿಯಾಗಿ ಗೊತ್ತಾಗ್ತದೆ ನಮ್ಗೆ. ಹಿ ಈಸ್ ಆನೆಸ್ಟ್, ಹಿ ಈಸ್ ಆ್ಯನ್ ಆನೆಸ್ಟ್ ಆ ಬರ್ತದೆ. ಅದಕ್ಕಾಗಿ ಆನೆಸ್ಟ್ ಮ್ಯಾನ್. ಹಾನೆಸ್ಟ್ ಅನ್ನಂಗಿಲ್ಲ, ಆನೆಸ್ಟ್ ಎಚ್ ಸೈಲೆಂಟ್ ಇರ್ತದೆ ಇಲ್ಲಿ. ಸಿ ಬಾಟ್ ಎ ಬುಕ್ ಬರ್ತದೆ ನೋಡ್ರಿ. ಇಲ್ಲಿ ಬುಕ್ ಬೂ ಉಂಟದ, ಬೋಬಾ ಬಿ ಬೂ. ಅದಕ್ಕೆ ಅದೇನದ ಕಾನ್ಸೋನೆಂಟ್ ವ್ಯಂಜನ ಆಗಿರೋದ್ರಿಂದ ಇಲ್ಲಿ ಎ ಬರ್ತದೆ. ಇಲ್ಲಿ ಥರ್ಡ್ ನೋಡ್ರಿ, ಇಲ್ಲಿ ಸನ್ ರೈಸಸ್ ಇನ್ ದ ಈಸ್ಟ್ ನೋಡ್ರಿ. ಸನ್ ರೈಸಸ್ ಇನ್ ಈಸ್ಟ್ ಅಂತದ. ಹೌದಾ. ಇವು ಯೂನಿವರ್ಸಲ್ ಟ್ರೂತ್ ಅದ. ಯೂನಿವರ್ಸಲ್ ಟ್ರೂತ್ ಇದ್ದರೆ ಸಿಂಪಲ್ಲಾಗಿ ಇದ್ದ ಯೂಸ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಹೀಸ್ MLA ನೋಡ್ರಿ. MLA ಎ ಉಂಟದಲ್ಲಿ, ಎಮ್ ಅಲ್ಲ, ಎ ಸೌಂಡ್ ಬಂದರೆ ಹೀಸ್ ಆ್ಯನ್ MLA. ಗೊತ್ತಾಯ್ತಾ. ನೆಕ್ಸ್ಟ್ ಸಿ ಈಸ್ ಬೆಸ್ಟ್ ಬೇ ಉಂಟದ. ಅದಕ್ಕೆ ದ ಬೆಸ್ಟ್ ಗರ್ಲ್, ಸಿ ಈಸ್ ದ ಬೆಸ್ಟ್ ನೋಡ್ರಿ. ಇದು ಸೂಪರ್ಲೇಟಿವ್ ಡಿಗ್ರಿ ಅದ, ಬೆಸ್ಟ್ ಅಂತಕ್ಕಂಥದ್ದು. ಹೌದಾ. ಸೂಪರ್ಲೇಟಿವ್ ಡಿಗ್ರಿ ಇದ್ದರೆ ಏನು ಯೂಸ್ ಮಾಡ್ತೀವಿ, ದ ಯೂಸ್ ಮಾಡ್ತೀವಿ. ಸಿ ಈಸ್ ದ ಬೆಸ್ಟ್ ಗರ್ಲ್. ಓಕೆ, ಈ ಥರ ನಾವೇನಪ್ಪ ಅಂದರೆ ಆರ್ಟಿಕಲ್ ಯೂಸ್ ಮಾಡ್ಕೋಬೋದು. ಈಗ ಆರ್ಟಿಕಲ್ ನೆನಪು ಹೋಗಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ಹೋಗಮ್ಮಿ. ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಪ್ರಿಪೋಸಿಷನ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಹೌದಾ. ಇದ್ರ ರೂಲ್ಸ್ ಏನಪ್ಪ ಅಂದರೆ ಪ್ರಿಪೋಸಿಷನ್ ಯೂಸ್ ಮಾಡೋದು, ಸರ್ಟನ್ ವರ್ಡ್ಸ್ ಏನಾಗಿರ್ತಾವೆ ನೋಡ್ರಿ. ಸರ್ಟನ್ ವರ್ಡ್ಸ್ ಟೇಕ್ ಫಿಕ್ಸ್ಡ್ ಪ್ರಪೋಸಿಷನ್. ಕೆಲವೊಂದು ವರ್ಡ್ಸ್ ಏನು ಮಾಡ್ತಾವೆ ಅಂತಂದ್ರೆ ಫಿಕ್ಸ್ ಪ್ರಪೋಸಿಷನ್ ತೊಗೋತಾವೆ, ಏನು ಚೇಂಜ್ ಆಗಲ್ಲ, ಅದೇನೇ ಬರ್ತಾವೆ ಅಲ್ಲಿ. ಹೌದಾ. ಅಂತ ಯಾವಪ್ಪ ಅಂದರೆ ಗುಡ್ ಎಟ್ ನೋಡ್ರಿ. ಅಂತ ಯಾವಪ್ಪ ಅಂತಂದರೆ ಗುಡ್ ಎಟ್, ಅಫ್ರೈಡ್ ಆಫ್, ಗುಡ್ ಎಟ್, ಅಫ್ರೈಡ್ ಆಫ್ ಅದನ್ನೇ ಬರಬೇಕಲ್ಲಿ. ಇಂಟ್ರೆಸ್ಟೆಡ್ ಇನ್, ಡಿಪೆಂಡ್ ಆನ್ ಇವೇ ಬರಬೇಕಲ್ಲಿ. ಮ್ಯಾರಿಡ್ ಟು ಇವೆಲ್ಲ ಫಿಕ್ಸ್ ಇರ್ತಕ್ಕಂಥವು. ಹೌದಾ. ಫಿಕ್ಸ್ ಬರ್ತಾವೆ ಪ್ರಪೋಸಿಷನ್ಸ್. ಈ ಥರ ಬಂದ ಇವೇ ಯೂಸ್ ಮಾಡ್ಬೇಕಲ್ಲ ಪ್ರಪೋಸಿಷನ್. ಈಗೇನಪ್ಪ ಅಂದರೆ ರೂಲ್ ಏನಪ್ಪ ಅಂತಂದರೆ ಹೌ ಟು ಕನ್ವರ್ಟ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಐಡೆಂಟಿಫೈ ದ ಮೇನ್ ಅಡ್ಜೆಕ್ಟಿವ್ ಆ್ಯಂಡ್ ವರ್ಬ್. ಐಡೆಂಟಿಫೈ ಮಾಡ್ಬೇಕು. ಮೇನ್ ಅಡ್ಜೆಕ್ಟಿವ್ ಅದ, ವರ್ಬ್ ಅದ, ಐಡೆಂಟಿಫೈ ಮಾಡಿ. ಯೂಸ್ ಕರೆಕ್ಟ್ ಫಿಕ್ಸ್ಡ್ ಪ್ರಿಪೋಸಿಷನ್. ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವ್ದು ಬರ್ತದೆ ಅದನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡ್ರಿ, ಸಿ ಈಸ್ ಎಟ್ ನೋಡಿರಿ. ಸಿ ಈಸ್ ಗುಡ್ ಎಟ್ ಮ್ಯಾಥ್ಸ್ ನೋಡಿರಿ. ಎಲ್ಲಿ ಫಿಕ್ಸ್ಡ್ ಅದ ನೋಡ್ರಿ, ಗುಡ್ ಅಂತ ಬಂದದ. ಹೌದಾ. ಸಿ ಈಸ್ ಗುಡ್ ಎಟ್ ಮ್ಯಾಥ್ಸ್ ನೋಡ್ರಿ. ಅಡ್ಜೆಕ್ಟಿವ್. ಹಿ ಈಸ್ ಅಫ್ರೈಡ್ ಆಫ್ ಡಾಗ್ಸ್. ಆಫ್ ಬರ್ತದೆ ಇಲ್ಲಿ, ಅಫ್ರೈಡ್. ಹಿ ಈಸ್ ಅಫ್ರೈಡ್ ಆಫ್ ಡಾಗ್ಸ್. ಸಿ ಈಸ್ ಇಂಟ್ರೆಸ್ಟೆಡ್ ಇನ್ ಎದ್ರಾಗ ಮ್ಯೂಸಿಕ್ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ
ಹಿ ಡಿಪೆಂಡ್ಸ್ ಆನ್ ಪೇರೆಂಟ್ಸ್. ಆನ್ ಡಿಪೆಂಡ್ ಬಂದರೆ ಆನ್ ಕಂಪಲ್ಸರಿ ಬರಲೇಬೇಕು. ಹಿ ಡಿಪೆಂಡ್ಸ್ ಆನ್ ಪೇರೆಂಟ್ಸ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ ಸಿ ಈಸ್ ಮ್ಯಾರೀಡ್ ಟು ಡಾಕ್ಟರ್. ಮ್ಯಾರಿಡ್ ಬಂದರೆ ಏನು ಬೇಕು, ಟು ಬರಲೇಬೇಕು, ಹೌದಾ. ನೆಕ್ಸ್ಟ್ ನೋಡ್ರಿ, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ರೂಲ್ಸ್ ನೋಡ್ರಿ. ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಯ್ತು ಅಂತಂದ್ರೆ ರೂಲ್ಸ್ ಅವ. ಅದು ಏನು ರೂಲ್ಸ್ ಅಪ್ಪ ಅಂತಂದರೆ ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಅಬ್ಜೆಕ್ಟ್ ಇರಬೇಕು. ಇದು ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಇದ್ದಾಗ ಸಬ್ಜೆಕ್ಟ್ ಇರಬೇಕು, ಬಿ ವರ್ಬ್ ಇರಬೇಕು, V3 ಇರಬೇಕು, ಬೈ ಇರಬೇಕು, ಸಬ್ಜೆಕ್ಟ್ ಇರಬೇಕು. ಇದು ಪ್ಯಾಸಿವ್ ವಾಯ್ಸ್ ಫಾರ್ಮ್ನಾಗ. ಟೆನ್ಸ್ ಡಿಸೈಡ್ ಬಿ ವರ್ಬ್. ಪ್ರೆಸೆಂಟ್ ಈಸ್ ಯಾಮ ಆರ್, ಹೌದಾ. ಪಾಸ್ಟ್ದಲ್ಲಿ ಬರ್ತಕ್ಕಂಥವು ನೋಡ್ರಿ, ಯಾಕಂದ್ರೆ ಟೆನ್ಸ್ ಡಿಸೈಡ್ ಮಾಡ್ತದೆ ಯಾವ ಟೆನ್ಸ್ ಅದ ಅಂತಕ್ಕಂಥ ಟೆನ್ಸ್ ಮೇಲೆ ಗೊತ್ತಾಗ್ತದೆ. ಈ ಪ್ರೆಸೆಂಟ್ದಾಗ ಏನಪ್ಪ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸ್ ಅದಾಗದ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ ಈಸ ಯಾಮ ಆರ ಇತ್ತು ಅಂತಂದ್ರೆ ಅದು ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅದ ಅಂತ ಯಾವಾಗ ಹೇಳ್ತೀವಿ, ವಾಸ್ ವರ್ ಹೆಲ್ಪಿಂಗ್ ವರ್ಬ್ ಇದ್ದರೆ ಅದು ಪಾಸ್ಟ್ ಟೆನ್ಸ್ ಅದ ಅಂತ ಹೇಳ್ತೀವಿ. ಫ್ಯೂಚರ್ ಟೆನ್ಸ್ ಅದ ಅನ್ಬೇಕಾದ್ರೆ ಹೆಂಗೆ ಹೇಳ್ತೀವಿ ಅಂದರೆ ವಿಲ್ ಬಿ ಸ್ಯಾಲ್ ಬಿ ಬಂದರೆ ಅದು ಫ್ಯೂಚರ್ ಟೆನ್ಸ್ ಅದ ಅಂತ ನಾವು ಡಿಸೈಡ್ ಮಾಡಬೇಕು. ಓಕೆ, ಡಿಸೈಡ್ ಮಾಡೋದು ಅದ್ರ ಮೇಲೆ ಅಂತಂದರೆ ಹೆಲ್ಪಿಂಗ್ ವರ್ಬ್ ಮ್ಯಾಗ ನಾವು ಟೆನ್ಸನ್ನು ಡಿಸೈಡ್ ಮಾಡ್ತೀವಿ. ಈಗ ನಾವು ನೋಡ್ರಿ ಕನ್ವರ್ಟ್ ಹೆಂಗೆ ಮಾಡಬೇಕು ಅಂತಂದರೆ ಫೈಂಡ್ ಆಬ್ಜೆಕ್ಟ್. ಫಸ್ಟ್ ಏನು ಮಾಡ್ಕೋಬೇಕು, ಆಬ್ಜೆಕ್ಟನ್ನು ಹುಡ್ಕ್ಯಾಡ್ರಿ. ಸೆಕೆಂಡ್ ಏನು ಮಾಡಬೇಕಂದ್ರೆ ಬ್ರಿಂಗ್ ಆಬ್ಜೆಕ್ಟ್ ಟು ಫಸ್ಟ್. ಆಬ್ಜೆಕ್ಟ್ ಫಸ್ಟಿಗೆ ತೊಗೊಂಡು ಬರಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಯಾರು ಕರೆಕ್ಟ್ ಬಿ ವರ್ಬ್ ಯೂಸ್ ಮಾಡ್ಬೇಕಲ್ಲಿ, ಹೌದಾ. ಬಿ ಫಾರ್ಮ್ ಯಾವುದಾಗ್ತದೆ ನೋಡ್ರಿ, ಯೂಸ್ V3. ಏನು ಮಾಡಬೇಕು, ಯೂಸ್ V3 ಯೂಸ್ ಮಾಡ್ಕೋಬೇಕು. ಆಮೇಲೆ ಆ್ಯಡ್ ಬೈ, ಏನು ಆ್ಯಡ್ ಮಾಡ್ಬೇಕಲ್ಲಿ, ಬೈ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಆ್ಯಡ್ ಬೈ ಆದೊಳಗೆ ಲಾಸ್ಟಿಗೆ ಸಬ್ಜೆಕ್ಟ್ ಇಡಬೇಕು ಇಲ್ಲಿ, ಹೌದಾ. ಎಕ್ಸಾಂಪಲ್ಸ್ ನೋಡ್ರಿ ಗೊತ್ತಾಗ್ತದೆ. ಫಸ್ಟ್ ನೋಡ್ರಿ, ರಾಮ್ ರೋಟ್ ಎ ಲೆಟರ್ ಅಂತದ, ಹೌದಾ. ಪ್ಯಾಸಿವ್ ಮಾಡ್ಬೇಕಾದ್ರೆ ಇಲ್ಲಿ ಏನದ ಹೇಳ್ರಿ, ಫಸ್ಟ್ ನಾವು ಐಡೆಂಟಿಫೈ ಏನು ಮಾಡಬೇಕು, ಆಬ್ಜೆಕ್ಟ್ ಲಾಸ್ಟ್ ಇರೋದೇನು ನೋಡ್ರಿ ಆಬ್ಜೆಕ್ಟ್, ಅದು ಫಸ್ಟಿಗೆ ನಾವು ತರಬೇಕು, ಫಸ್ಟ್ ರೂಲ್. ಈಗ ಇದಕ್ಕೆ ಎ ಲೆಟರ್ ಅಂತಕ್ಕಂಥ ಇದು ಫಸ್ಟ್ ಐಡೆಂಟಿಫೈ ಮಾಡಿರಿ ಯಾವ ಟೆನ್ಸ್ನಾಗದ, ರೋಟ್ ಅಂದ, ರೋಟ್, ಹೌದಾ. ರೋಟ್ ಅದ ಅಂತಂದ್ರೆ ಸೆಕೆಂಡ್ ವರ್ಬ್ ಇದ್ರೆ ಅದು ಪಾಸ್ಟ್ ಟೆನ್ಸ್ ಅದು ಇರ್ತದೆ, ಹೌದಾ. ಪಾಸ್ಟ್ ಟೆನ್ಸ್ದಾಗ ಅದ ಅಂದರೆ ಸಿಂಪಲ್ ಪಾಸ್ಟ್. ರೈಟ್ ರೋಟ್ ನೋಡ್ರಿ, ರೈಟ್ ರೋಟ್ ರಿಟರ್ನ್ ಈ ಥರ ಬರ್ತದೆ. ಅದು V2 ವರ್ಬ್ ಅದ. ಇಲ್ಲಿ V2 ಇತ್ತಂದ್ರೆ ಅದು ಪಾಸ್ಟ್ ಟೆನ್ಸ್ ಅದ. ಅದಕ್ಕಾಗಿ ಪಾಸ್ಟ್ ಟೆನ್ಸ್ ಇತ್ತಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಯೂಸ್ ಮಾಡಬೇಕಿಲ್ಲಿ, ಈ ಲೆಟರ್ ವಾಸ್ ಯೂಸ್ ಮಾಡಬೇಕು, ಹೌದಾ. ವಾಸ್ ರಿಟರ್ನ್ ಬೈ ರಾಮ್. ಹೆಲ್ಪಿಂಗ್ ವರ್ಬ್ ಲೆಟರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಅದ. ಅದಕ್ಕಾಗಿ ಸಿಂಗ್ಯುಲರ್ ಇತ್ತು ಅಂತಂದ್ರೆ ಅಲ್ಲಿ ವಾಸ್ ಯೂಸ್ ಮಾಡ್ತೀವಿ. ಇಲ್ಲಿ ಏನ್ರಿ ಪ್ಲೂರಲ್ ಇತ್ತು ಅಂದರೆ ಇಲ್ಲಿ ವರ್ ಯೂಸ್ ಮಾಡಬೇಕು. ರೈಟ್ ರೋಟ್ ರಿಟರ್ನ್ V3 ಬರಬೇಕು. V3 ಬರಬೇಕು ಅಂದ್ರೆ ರಿಟರ್ನ್. ಆಮೇಲೆ ಏನು ಆ್ಯಡ್ ಮಾಡಬೇಕು, ಬೈ ಹಚ್ಚಬೇಕು. ಆಮೇಲೆ ಸಬ್ಜೆಕ್ಟ್ ಬರಿಬೇಕು. ಇಷ್ಟು ಬರೆದ್ರೆ ಇದು ಪ್ಯಾಸಿವ್ ಫಾರ್ಮ್ನೇ ಆಗ್ತದೆ, ಹೌದಾ. ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3, ಬೈ ಮತ್ತು ಸಬ್ಜೆಕ್ಟ್ ಇಷ್ಟು ನೆನ್ಪಿಟ್ಕೋ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಸಿ ಸಿಂಗ್ಸ್ ಎ ಸಾಂಗ್ ಅದ. ಎ ಸಾಂಗ್ ಈಸ್ ಸಂಗ್ ಬೈ ಹರ್. ನೋಡ್ರಿ ಆಬ್ಜೆಕ್ಟ್ ಹುಡ್ಕೇಳ್ಬೇಕು ಫಸ್ಟ್, ಎ ಸಾಂಗ್. ಈಗ ನೋಡ್ರಿ ಸಿಂಗ್ಸ್ ಅಂತದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂದ್ರೆ ಮುಂದಿಂದು ಯಾವ ಟೆನ್ಸ್ ಬರ್ತದೆ ಹೇಳ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ತಲೆಯಾಗಿರ್ರಿ ಯಾವ ಟೆನ್ಸ್ ಇರ್ತದೆ ಐಡೆಂಟಿಫೈ ಮಾಡಿ ಅದ್ರ ಮುಂದೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಎ ಸಾಂಗ್ ಈಸ್ ಸಂಗ್ ಬೈ. ಸಾಂಗ್ ಈಸ್ ಹೆಲ್ಪಿಂಗ್ ವರ್ಬ್ ಏನು ಬರ್ತದೆ ಇಲ್ಲಿ, ಯಾಮ ಈಸ್ ಆರ್ ಬರ್ತವೆ. ಸಿಂಗ್ಯುಲರ್ ಇದ್ದ ಸಲುವಾಗಿ ಏನು ಮಾಡ್ಕೊಂಡಿವಿ ಅಂತಂದ್ರೆ ಈಸ್ ಹಚ್ಚಿವಿ. ಈಗ ಸಿಂಗ್ ಎದ್ದಿದ್ದು ಸಿಂಗ್ ಸ್ಯಾಂಗ್ ಸಂಗ್ ಆಗ್ತದ ಮೂರನೇ ವರ್ಬ್. ಬೈ ಹಚ್ಚಿವಿ. ಲಾಸ್ಟಿಗೆ ಸಿ ಇದ್ದಿದ್ದು ಏನಾಗಬೇಕಲ್ಲಿ, ಹರ್ ಆಗಬೇಕು. ಸಬ್ಜೆಕ್ಟ್ ನೋಡ, ಸಬ್ಜೆಕ್ಟ್ ಏನದಲ್ಲಿ ಸಿ ಇದ್ದಿದ್ದು ಹರ್ ಆಗಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ದೇ ಕಂಪ್ಲೀಟೆಡ್ ವರ್ಕ್. ಕಂಪ್ಲೀಟೆಡ್ ಸಿಂಪಲ್ ಪಾಸ್ಟ್ ಟೆನ್ಸ್ದಾಗದ. ಸಿಂಪಲ್ ಪಾಸ್ಟ್ ಟೆನ್ಸ್ದಾಗದ ಅಂತಂದ್ಳಕ ಇಲ್ಲಿ ಯೂಸ್ ಏನು ಮಾಡ್ತೀರಿ ಹೇಳಿ, ಆಬ್ಜೆಕ್ಟದ ವರ್ಕ್ ವಾಸ್ ಯೂಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಆದ ಪಾಸ್ಟ್ ಆದ್ಳಕ ಪಾಸ್ಟ್ ಕಂಟಿನ್ಯೂಸ್ದ ಹೆಲ್ಪಿಂಗ್ ವರ್ಬ್ ವಾಸ್ ಬರ್ತದೆ. ವರ್ಕ್ ವಾಸ್ ಕಂಪ್ಲೀಟೆಡ್ ಮೂರನೇ ವರ್ಬ್ V3ನೇ ಅದ, ಹೌದಾ. ಕಂಪ್ಲೀಟೆಡ್ ಆಮೇಲೆ ಬೈ ಆ್ಯಡ್ ಮಾಡಬೇಕು. ದೇ ಇದ್ದಿದ್ದು ಏನಾಗ್ತಂದ್ರೆ ದೆಮ್ ಬರೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹಿ ವಿಲ್ ಫಿನಿಶ್ ವರ್ಕ್. ಇಲ್ಲಿ ವರ್ಕ್ ಅಂತಕ್ಕಂಥದ್ದು ಏನದ,
ಆಬ್ಜೆಕ್ಟ್ ಅದ ಆಬ್ಜೆಕ್ಟ್ ಫಸ್ಟ್ ತರಬೇಕು. ಇಲ್ಲಿ ವಿಲ್ ಅದ, ಹೌದಾ. ನೆಕ್ಸ್ಟ್ ಅಂತಂದರೆ ವಿಲ್ ಬಿ ಬರ್ತದ, ಹೌದಾ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ ಫ್ಯೂಚರ್ ಟೆನ್ಸ್ ಒಳಗೆ ವಿಲ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಅದ, ಹೌದಾ. ಅದಕ್ಕಾಗಿ ವಿಲ್ ಬಿ ಹಚ್ಚಬೇಕು. ಫಿನಿಶ್ ಇದ್ದಿದ್ದು ಫಿನಿಶ್ಡ್ ಆಗ್ತದೆ. ಬೈ ಆ್ಯಡ್ ಮಾಡಬೇಕು, ಬೈ ಹಚ್ಚಬೇಕು. ಈ ಇದ್ದಿದ್ದೇನತ್ತಂದರೆ ಹಿಮ್ ಆಗಿಬಿಡ್ತದೆ. ನೆಕ್ಸ್ಟ್ ನೋಡ್ರಿ, ಟೀಚರ್ ಟೀಚರ್ಸ್ ಇಂಗ್ಲೀಷ್ ಎಂಬುದು ಆಬ್ಜೆಕ್ಟ್. ಇಲ್ಲಿ ಟೀಚರ್ಸ್ ಇ ಎಸ್ ಬರ್ತದೆ. ಯಾವುದೇ ವರ್ಬಿಗೆ ಇ ಎಸ್ ಬಂತು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಬೇಕು ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ಮುಂದಿನ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತಂದರೆ ಈಸ್, ಯಾಮ, ಆರ ಬರ್ತಾವೆ. ಸಿಂಗ್ಯುಲರ್ ಇದ್ದ ಸಲುವಾಗಿ ಈಸ್ ಆ್ಯಡ್ ಮಾಡೀವಿ. ಈಗ ಟೀಚ್ ಇದ್ದದೇನಾಗ್ತದೆ V3 ಟಾಟ್ ಆಗ್ತದೆ. ಆಮೇಲೆ ಏನು ಆ್ಯಡ್ ಮಾಡಬೇಕು, ಬೈ ಆ್ಯಡ್ ಮಾಡಬೇಕು ಗೊತ್ತಾಯ್ತು. ಆಮೇಲೆ ಸಬ್ಜೆಕ್ಟಿಂದ ಟೀಚರ್, ಅದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಗೊತ್ತಿರ್ತದೆ ನಮಗೆ. ಇವರೇ ಟೀಚರ್ ಸಬ್ಜೆಕ್ಟ್ ನೋಡ್ರಿ, ಅದು ಪರ್ಟಿಕ್ಯುಲರ್ ಅಲ್ಲ ಸಬ್ಜೆಕ್ಟ್. ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್ ಅವ್ರು ಪರ್ಟಿಕ್ಯುಲರ್ ಆಗಿ ಇರ್ತಾರೆ. ಅದಕ್ಕಾಗಿ ದ ಹಚ್ಚಿ ಬರಿಬೇಕಲ್ಲಿ, ದ ಟೀಚರ್ ಅಂತಕ್ಕಂಥದ್ದು, ಹೌದಾ. ಇವು ಆ್ಯಕ್ಟಿವ್ ಸ್ಪೆಸಿಫೈ ಇತ್ತು. ನೆಕ್ಸ್ಟ್ ನೋಡ್ರಿ ಯಾವುದು, ರಿಪೋರ್ಟೆಡ್ ಸ್ಪೀಚ್ ಕೇಳ್ತಾರೆ, ಹೌದಾ. ರಿಪೋರ್ಟೆಡ್ ಸ್ಪೀಚ್ ರೂಲ್ ಏನಪ್ಪ ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ರಿಮೂವ್ ದ ಕೊಟೇಶನ್ ಮಾರ್ಕ್ ತೆಗಿಬೇಕು. ಏನು ಮಾಡಬೇಕು, ದಟ್ ಸ್ಟೇಟ್ಮೆಂಟ್ ದಟ್ ಯೂಸ್ ಮಾಡಬೇಕು. ಚೇಂಜ್ ದ ಪ್ರೊನೌನ್ಸ್ ಚೇಂಜ್ ಮಾಡಬೇಕು. ಚೇಂಜ್ ಟೆನ್ಸಸ್ ಬ್ಯಾಕ್ 1 ಸ್ಟೆಪ್ ಚೇಂಜ್ ಮಾಡ್ಕೋಬೇಕು. ಏನು ನೋಡ್ರಿ, ನೆಕ್ಸ್ಟ್ ಏನೇನು ಮಾಡ್ಬೇಕಂತಕ್ಕಂಥದ್ದು ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಆಗ್ತದೆ. ವಿಲ್ ಇದ್ದಿದ್ದು ವುಡ್ ನೋಡಿ, ಪ್ರೆಸೆಂಟ್ ಇದ್ದು ಪಾಸ್ಟಾಗ ಮಾಡ್ಕೋಬೇಕಾದ್ರೆ ವಿಲ್ ಇದ್ದು ವುಡ್ ಆಗ್ತದೆ, ಕ್ಯಾನ್ ಇದ್ದು ಕುಡ್ ಆಗ್ತದೆ. ಕನ್ವರ್ಟ್ ಮಾಡ್ಬೇಕಂಗ ಅಂತಂದರೆ ವಿಲ್ಲ ವುಡ್, ಕ್ಯಾನ ಕುಡ್. ನೆನಪಾಯ್ತಾ. ಔಟ್ ಕನ್ವರ್ಟ್ ಐಡೆಂಟಿಫೈ ದ ರಿಪೋರ್ಟಿಂಗ್ ವರ್ಬ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ಚೇಂಜ್ ದ ಪ್ರೊನೌನ್ ಚೇಂಜ್ ಮಾಡಬೇಕಿಲ್ಲಿ. ಆಮೇಲೆ ಥರ್ಡ್ ಚೇಂಜ್ ಟೆನ್ಸ್ ಚೇಂಜ್ ಮಾಡಿರಿ. ರಿಮೂವ್ ದ ಕಾಮಾ ಆ್ಯಂಡ್ ಕೋಟಾಸ್ ಅದ ತೆಗಿಬೇಕು. ಯಾವ ಥರ ನೋಡ್ರಪ್ಪ ಅಂದ್ರೆ ಎಕ್ಸಾಂಪಲ್ ನೋಡ್ರಿ ಗೊತ್ತಾಗ್ತದೆ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲೇನಿಲ್ಲ, ಸಿಂಪಲ್ಲಾಗಿ ಈ ಸೇಡ್ ಅದ, ಇಲ್ಲಿ ನೋಡ್ರಿ ಕಾಮ ಅದ, ಕೋಟಾದಾಗ ಹಾಕಿಟ್ಟಿವಿಲ್ಲ, ಅದಕ್ಕೆ ಈ ಸೇಡ್ ಇದ್ದಿದ್ದು ಏನು ಮಾಡ್ಬೇಕು ನೋಡ್ರಿ. ಈ ಸೇಡ್ ಆಗಲ್ಲ ಏನು ಹಚ್ಚಬೇಕಲ್ಲಿ, ದಟ್ ಯೂಸ್ ಮಾಡಬೇಕು. ಈ ಸೇಡ್ ದ್ಯಾಟ್, ಇಲ್ಲಿ ಪ್ರೊನೌನ್ ಚೇಂಜ್ ಮಾಡಬೇಕು, ಹೌದಾ. ಈ ಸೇಡ್ ದ್ಯಾಟ್ ಹಿ ವಾಸ್ ಟಯರ್ಡ್. ಹ್ಯಾಮ್ ಇದ್ದಿದ್ದು ಪಾಸ್ಟ್ ಟೆನ್ಸ್ದಾಗ ಮಾಡ್ಬೇಕು ನಾವು, ಹೌದಾ. ಈ ಸೇಡ್ ದ್ಯಾಟ್ ಹಿ ವಾಸ್ ಟಯರ್ಡ್. ಇದು ರಿಪೋರ್ಟೆಡ್, ಡೈರೆಕ್ಟು ಇಂಡೈರೆಕ್ಟ್, ಹೌದಾ. ಸೆಕೆಂಡ್ ನೋಡ್ರಿ, ಸೇಡ್ ಅದ. ಸೇಡ್ ತೆಗೆದು ಏನು ಹಚ್ಚಬೇಕು ಇಲ್ಲಿ, ನೋಟೆಡ್ ಕಾಮ ತೆಗೆದು ದ್ಯಾಟ್ ಹಚ್ಚಬೇಕು. ಇಲ್ಲಿ ಪ್ರೊನೌನ್ ನೋಡ್ರಿ, ಪ್ರೊನೌನ್ ಸೀನೇ ಆಗ್ತದೆ. ವಿಲ್ ಇದ್ದಿದ್ದು ಏನಾಗಬೇಕು, ವುಡ್ ಆಗಬೇಕು. ವುಡ್ ಕಮ್. ಸೇಡ್ ದ್ಯಾಟ್ ವುಡ್ ಕಮ್. ಇದು ಎಕ್ಸಾಂಪಲ್, ಓಕೆ. ಹಿ ಸೇಡ್, ಇಲ್ಲ ನೋಟೆಡ್ ಕಾಮ ತೆಗಿರಿ, ತೆಗೆದು ದ್ಯಾಟ್ ಹಚ್ಚಬೇಕು. ಇಲ್ಲಿ ಪ್ರೊನೌನ್ ಆಯ್ ಅದ, ಅದು ಆಯ್ ಇದ್ದಿದ್ದು ಏನಾಗಬೇಕು ಇಲ್ಲಿ, ಹಿ ಆಗಬೇಕು. ಹಿ ಹ್ಯಾಡ್, ಹ್ಯಾವ್ ಇದ್ದಿದ್ದು ಏನಾಗಬೇಕು ಇಲ್ಲಿ, ಪಾಸ್ಟ್ ಟೆನ್ಸ್ ಮಾಡಬೇಕು. ಹ್ಯಾಡ್ ಫಿನಿಶ್ಡ್. ನೆಕ್ಸ್ಟ್ ನೋಡ್ರಿ ಫೋರ್ತ್ ಒನ್, ಇಲ್ಲೇನಿಲ್ಲ, ಸೇಡ್ ಅದ ತೆಗಿಬೇಕು. ಸೇಡ್ ದ್ಯಾಟ್ ಆಯ್ ಇದ್ದಿದ್ದು ಇಲ್ಲಿ ಆಯ್ ಅದ, ಇಲ್ಲೇನು ಬರ್ತದೆ, ಇಲ್ಲಿ ಪ್ರೊನೌನ್ ಸಿ ಬರ್ತದೆ. ಕ್ಯಾನ್ ಇದ್ದು ಏನು ಹಚ್ಚಬೇಕು, ಕುಡ್ ಹಚ್ಚಬೇಕು, ಹೌದಾ. ಸಿ ಕುಡ್ ಸ್ವಿಮ್. ಸೇಡ್ ದ್ಯಾಟ್ ಕುಡ್ ಸ್ವಿಮ್. ಹಿ ಸೇಡ್ ದ್ಯಾಟ್ ನೋಡ್ರಿ ಪ್ರೊನೌನ್ ಆ ಇದ್ದಲ್ಲಿ ಹಿ ಆಗ್ತದ. ಈ ಲೈಕ್ ಇದ್ದೇನಂತ ಲೈಕ್ಡ ಮಾಡಬೇಕು. ಹಿ ಸೇಡ್ ದ್ಯಾಟ್ ಹಿ ಲೈಕ್ಡ್ ಕಾಫಿ, ಓಕೆ. ಕ್ವಶನ್ ಟ್ಯಾಗ್ ನೋಡ್ರಿ ಭಾಳ. ಕ್ವಶನ್ ಟ್ಯಾಗ್ ರೂಲ್ ಏನದ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಟ್ಯಾಗ್ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಇದ್ದಿದ್ದು ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಇದೇ ಸಿಂಪಲ್ ರೂಲ್ಸ್, ಭಾಳ ಸಿಂಪಲ್ ಇರ್ತಕ್ಕಂಥದ್ದು. ಕ್ವಶನ್ ಟ್ಯಾಗ್ ಮಾಡತಕ್ಕಂಥದ್ದು ನೆಗೆಟಿವ್ ಇದ್ದರೆ ಪಾಸಿಟಿವ್ ಇದ್ದರೆ ನೆಗೆಟಿವ್, ಸಿಂಪಲ್ ಆಗಿರ್ತಕ್ಕಂಥ. ಹೆಲ್ಪಿಂಗ್ ವರ್ಬ್ ಮಸ್ಟ್ ವಾಚ್ ಮೇನ್ ವರ್ಬಿಗೆ. ಹೆಲ್ಪಿಂಗ್ ವರ್ಬ್ ನೀವು ಫಸ್ಟಾಗಿ ನೋಡ್ತಕ್ಕಂಥದ್ದು. ಹೌ ಟು ಕನ್ವರ್ಟ್, ಫೈಂಡ್ ಹೆಲ್ಪಿಂಗ್ ವರ್ಬ್ ಫಸ್ಟ್. ಚೇಂಜ್ ದ ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಅದ ನೆಗೆಟಿವ್ ಮಾಡ್ಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು. ಮ್ಯಾಚ್ ಪ್ರೊನೌನ್ ಯಾವ್ದು ಮ್ಯಾಚ್ ಆಯ್ತು ಮ್ಯಾಚ್ ಮಾಡಿರಿ, ಓಕೆ. ಎಕ್ಸಾಂಪಲ್ ನೋಡ್ರಿ ಗೊತ್ತಾಗ್ತದ. ಈಗೇನಿಲ್ಲ, ಸಿ ಈಸ್ ಕಮ್ಮಿಂಗ್, ಇಸಂಟ್ ಸಿ ನೋಡಿ. ನೆಗೆಟಿವ್ ಅದ ಪಾಸಿಟಿವ್ ಅದ ಫಸ್ಟ್ ಐಡೆಂಟಿಫೈ ಮಾಡಿರಿ. ನೆಗೆಟಿವ್ ಅದ ಇಸಂಟ್ ಸಿ, ಹೌದಾ. ಸಿ ಈಸ್ ಕಮ್ಮಿಂಗ್ ಅಂತ ಕೊಟ್ಟಾರ, ಹೌದಾ. ಇಲ್ಲಿ ಮುಂದೆ ಏನದ ಮಾಡಬೇಕು ಬರಿಬೇಕು ಅಂತಂದರೆ ಇಲ್ಲಿ ನೋಡಿ, ಸಿ ಈಸ್ ಕಮ್ಮಿಂಗ್, ಹೌದಾ. ಇದು ಪಾಸಿಟಿವ್ ಸೆಂಟೆನ್ಸ್ದಾಗ ಅದ. ಅದು ಪಾಸಿಟಿವ್ ಇತ್ತಂದ್ರೆ ನೆಗೆಟಿವ್ ಮಾಡಬೇಕಲ್ಲ. ಇದು ಇಷ್ಟೇ ಯೂಸ್ ಬರೆಯೋದಿರ್ತದೆ ನಾವು.
ಹೆಲ್ಪಿಂಗ್ ವರ್ಬ್ ಏನದ ಹೇಳ್ರಿ, ಈಸ್ ಅದ. ಈಜಿಗೆ ಏನು ಹಚ್ಚಬೇಕು, ನಾಟ್ ಹಚ್ಚಬೇಕು. ಇಲ್ಲಿ ಪ್ರೊನೌನ್ ಏನದ ಹಿಂದೆ ಸಿ ಅದ, ಅದಕ್ಕೆ ಸಿ ಹಚ್ಚಬೇಕು. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇಡಲೇಬೇಕು ಕಂಪಲ್ಸರಿ. ಓಕೆನಾ. ಅದಕ್ಕೆ ಯು ಲೈಕ್ ಟೀ ಅಂತದ, ಯು ಲೈಕ್ ಟೀ ಪಾಸಿಟಿವ್ ಅದ. ಅದಕ್ಕೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಕಾಣಿಸಲಿಕ್ಕಿದ್ರೆ ಸರ್ ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ ನೋಡ್ರಿ, ಇದು ವರ್ಬ್ ಯಾವ ಫಾರ್ಮ್ನಾಗ ಅದ ರೀ, ಸಿಂಪಲ್ದಾಗ ಅದ. ಸಿಂಪಲ್ದಾಗದ ಅಂತಂದ್ರೆ ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು, ಡೂ ಯೂಸ್ ಮಾಡಬೇಕು ಪ್ಲಸ್ ನಾಟ್ ಯೂಸ್ ಮಾಡಬೇಕು. ಅದೇ ಡೋಂಟ್ ಯು ಆಗ್ತದೆ. ಓಕೆ. ಹಿ ಕ್ಯಾನ್ ಸ್ವಿಮ್ ಅದ, ಕ್ಯಾನ್ ಕಾಂಟ್ ಆಗ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಬೇಕು, ಕಾಂಟ್. ಪ್ರೊನೌನ್ ಏನದ, ಹಿ ಅದ, ಅದಕ್ಕೆ ಹಿ ಬರೀಬೇಕು. ಹಿ ಕ್ಯಾನ್ ಸ್ವಿಮ್, ಕಾಂಟ್ ಹಿ ಯೂಸ್ ಮಾಡ್ಬೇಕು. ಓಕೆ. ದೇ ವೆಂಟ್ ಹೋಮ್, ವೆಂಟ್ ಅಂತಕ್ಕಂಥದ್ದು ನೋಡಿ ಹೆಲ್ಪಿಂಗ್ ವರ್ಬ ಏನದ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ದಾಗದ. ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ. ಪಾಸ್ಟ್ ಟೆನ್ಸ್ ಏನಾಯ್ತು ಅಂತ ಡಿಡ್ ಬರ್ತದೆ. ಅದಕ್ಕೆ ದೇ ವೆಂಟ್ ಹೋಮ್, ಡಿಡಿಂಟ್ ದೇ. ಲಾಸ್ಟ್ ನೋಡ್ರಿ ಎಕ್ಸಾಂಪಲ್, ಸಿ ಡಸಂಟ್ ಲೈಕ್ ಕಾಫಿ. ನೋಡಿ, ಸಿ ಡಸಂಟ್ ಲೈಕ್ ಕಾಫಿ ನೆಗೆಟಿವ್ ಅದ. ನೆಗೆಟಿವ್ ಇದ್ರೆ ಏನು ಮಾಡ್ಬೇಕ್ರಿ, ಇಲ್ಲಿ ಡಸ್ ಸಿ ಮಾಡ್ಬೇಕು, ನಾಟ್ ತೆಗಿಬೇಕಷ್ಟೇ. ಸೊ ಓಕೆ, ಡಸ್ ಸಿ ಪ್ರೊನೌನ್ ಅದೇ ಬರುತ್ತೆ. ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ವಶನ್ ಟ್ಯಾಗ್. ಹೌದಾ, ಇಷ್ಟಾಗಿತ್ತು. ಹೌದಾ, ಇಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ಗ್ರಾಮರ್ ಪಾರ್ಟ್. ಇನ್ನೂ ಯಾವುದಾದ್ರು ಗ್ರಾಮರ್ ಪಾರ್ಟ್ ಉಳಿದಿತ್ತು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಈಗೇನಪ್ಪ ಅಂತಂದರೆ, now tell me honestly, is grammar still difficult? No, because you learned rules first, then conversion, then examples. If you revise this video once again before exam, grammar section will become your scoring area. Don't forget to write neatly, manage time in exam hall. Thank you for watching this video.